ನಮಸ್ತೆ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ನೋಡ್ತಾ ಇರುವ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ನಮ್ಮ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ವಿಷಯನೇ ನಡೀಲಿ. ಹಾಗೆಯೇ ಎಲ್ಲರೂ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲ ಕಾರ್ಯಗಳು ಅಥವಾ ಕೆಲಸಗಳು ಪ್ರತಿಯೊಂದು ನಿಮಗೆ ಶುಭವಾಗಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಬೇವು ಹಾಗೆ ಬೆಲ್ಲವನ್ನು ತಿಂದು ಆಚರಿಸುವಂಥ ಹಬ್ಬ ಈ ಯುಗಾದಿ ಹಬ್ಬ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದ ಮೊದಲನೆಯ ಹಬ್ಬ ಯುಗಾದಿ ಹಬ್ಬ. ಹಾಗೆ ನಮಗೆ ವರ್ಷ ಆರಂಭವಾಗುವುದು ಇದೇ ಯುಗಾದಿ ಹಬ್ಬದಂದು. ಬೇವು ಬೆಲ್ಲದ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಹಿ ಹಾಗೂ ಸಿಹಿ ಇದ್ದೇ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಹಾಗಿದ್ದಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಯುಗಾದಿ ಹಬ್ಬದ ದಿನ ಗೋವಿನ ಪೂಜೆ ಮಾಡುವಂತಹದ್ದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಗೋಪೂಜೆಯನ್ನು ದಿನನಿತ್ಯ ಮಾಡಿದ್ರೂ ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರೂ ಕೂಡ ಅಥವಾ ಮನೆಯಲ್ಲಿ ಹಸು ಇರೋರು ಪ್ರತಿದಿನ ಪೂಜೆ ಮಾಡ್ತಾರೆ ನಮ್ಮ ಹಳ್ಳಿಗಳ ಕಡೆಯಲ್ಲಿ. ಆದರೆ ಕೆಲವರು ಮಾಡೋದಿಲ್ಲ. ಆದರೆ ಯುಗಾದಿ ದಿನದಂದು ಗೋಪೂಜೆ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳು ಸಂತುಷ್ಟರಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹಾಗೆಯೇ ಗೋಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಬಹುದು. ಹಾಗೆಯೇ ನಾವು ಹಬ್ಬದ ದಿನಗಳಲ್ಲಿ ಹೇಗೆ ಬೇಗ ಎದ್ದು ಮನೆಯನ್ನು ಶುದ್ಧಿ ಮಾಡಿ ಹಾಗೆಯೇ ಎಲ್ಲ ಕೆಲಸಗಳನ್ನು ಬೇಗ ಮಾಡಿ ಪೂಜೆ ಮಾಡಿ ಎಷ್ಟು ಸಂಭ್ರಮದಿಂದ ಪೂಜೆಯನ್ನು ಮಾಡ್ತೀವಿ ಅಲ್ವಾ. ಹಾಗೆಯೇ ಗೋಪೂಜೆಯನ್ನು ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ದನ ವಾಸಿಸುವಂಥ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ಅದನ್ನೆಲ್ಲ ತೊಳೆದು ಗೋವುಗಳನ್ನು ಮೈ ತೊಳಿಸಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನೆಲ್ಲ ಹಚ್ಚಿ ಶುದ್ಧಿ ಮಾಡಿ ಗೋವಿಗೂ ಕೂಡ ಪೂಜೆ ಮಾಡಿ ಇದರಿಂದ ನಮ್ಮ ಮನೆಯಲ್ಲಿನ ದರಿದ್ರಗಳು ದೂರ ಆಗಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ನಾವು ನಮ್ಮ ಹಳ್ಳಿಗಳ ಕಡೆಗಳಲ್ಲಿ ಪ್ರತಿ ಹಬ್ಬಕ್ಕೂ ಕೂಡ ಮಾಡಿರುವಂತಹ ಅಡುಗೆಯನ್ನು ಗೋವಿಗೆ ಮೊದಲು ಕೊಟ್ಟು ಆಮೇಲೆ ನಾವು ತಿನ್ನುವ ಪದ್ಧತಿ ಇದೆ. ಹಾಗೆ ಮಾಡೋದ್ರಿಂದ ದೇವತೆಗಳು ತೃಪ್ತರಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇರೋದ್ರಿಂದ ನಾವು ಆ ಥರ ಮಾಡ್ತೀವಿ. ಹಾಗಾಗಿ ಗೋಪೂಜೆಯನ್ನು ಪ್ರತಿಯೊಂದು ಹಬ್ಬಕ್ಕೂ ಮಾಡ್ತಾರೆ. ಆದರೆ ಯುಗಾದಿ ದಿನದಂದು ಗೋಪೂಜೆ ಮಾಡಿದ್ರೆ ಲಕ್ಷ್ಮಿ ಕೂಡ ಒಲಿತಾಳೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಹಿರಿಯರು ಮಾಡಿಕೊಟ್ಟಿರುವಂತಹ ಒಂದು ಪದ್ಧತಿ. ಹಾಗಾಗಿ ಯುಗಾದಿ ದಿನದಂದು ಗೋಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಮನೆಗಾಗಲಿ ನಾವು ಮಾಡಿರೋ ಪಾಪಗಳು ಕಳೆಯುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮ ಹಿರಿಯರು ಏನೇ ಮಾಡಿದರೂ ಅದಕ್ಕೆ ಒಂದು ಅರ್ಥ ಇರುತ್ತೆ. ದಯವಿಟ್ಟು ನಮ್ಮ ಹಿಂದೂ ಪದ್ಧತಿಯನ್ನು ಉಳಿಸಿ ಬೆಳೆಸಿ ಹಾಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅನ್ನೋದು ನನ್ನ ಒಂದು ಮಾತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.